ಇದಕ್ಕೆ ಬೇಕಾದ ಉಪಕರಣಗಳು HW ಬ್ಯಾಟರಿ, ಮೋಟರ್, ಪಂಕ, ಆನ್ ಅಂಡ್ ಆಫ್ ಸ್ವಿಚ್, ಪೈಪ್, ವೈರ್, ರಟ್ಟು. ಈಗ ಇದನ್ನು ತಯಾರು ಮಾಡಿಕೊಳ್ಬಹುದು. ಇದನ್ನು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಬಹುದು. ನಾನು ಈಗ ಸೈನ್ಸ್ ಮಾಡಲನ್ನು ಮಾಡಿದ್ದೇನೆ. ಇದಕ್ಕೆ ಈ ಉಪಕರಣದ ಹೆಸರು ಚಿಲ್ಲಿ ಕಟರ್. ಈಗ ನಾನು ಉಪಯೋಗಗಳು ಇದಕ್ಕೆ ಬಳಸಿರುವ ಉಪಕರಣಗಳು ಬ್ಯಾಟರಿ, ಮೋಟರ್, ವೈರ್ ಮತ್ತು ಶೆಲ್, ರಟ್ಟನ್ನು ಫಿಕ್ಸ್ ಮಾಡಿ, ರಟ್ಟಿನ ಒಳಗೆ ಬಾಟಲ್ ಹಾಕಿ ಅದಕ್ಕೆ ಮೋಟರನ್ನು ಫಿಕ್ಸ್ ಮಾಡಿ ಮತ್ತು ಬ್ಲೇಡನ್ನು ಫಿಕ್ಸ್ ಮಾಡಿದ್ದೇನೆ ನಾನು. ಇದಕ್ಕೆ ಶೆಲ್ ಖಾಲಿಯಾಗಿದೆ. ಇದನ್ನು ಶೆಲ್ ಸರಿಯಾದಾಗ ಬರುತ್ತದೆ. ಇದಕ್ಕೆ ಚಿಲ್ಲಿ ಹಾಕಿದಾಗ ಕಟ್ ಮಾಡುತ್ತದೆ. ಒಂದು ವಿಜ್ಞಾನ ಮಾದರಿಯನ್ನು ಮಾಡಿದ್ದೇನೆ. ನಾನು HP ಕೆರೆಕೋಟ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ವಿಜ್ಞಾನ ಮಾದರಿಯ ಹೆಸರು ರಿಮೋಟ್ ಕಂಟ್ರೋಲ್ ಕಾರ್. ಇದಕ್ಕೆ ಬಳಸಿದ ವಸ್ತುಗಳು ಆನ್ ಅಂಡ್ ಆಫ್ ಸ್ವಿಚ್, ಡಬಲ್ ಸೈಡ್ ಮೋಟರ್ ಹಾಗೂ ವೈರ್, ರಟ್ಟು. ಇದರ ಉಪಯೋಗ ಚಿಕ್ಕ ಮಕ್ಕಳಿಗೆ ಆಡಲು ಸಹಾಯಕ. ಇದನ್ನು ಮನೆಯಲ್ಲೇ ತಯಾರಿಸಿ ಮಕ್ಕಳಿಗೆ ನೀಡಬಹುದು. ಖರ್ಚಿಲ್ಲದೆ ಮಾಡುವ ಉಪಕರಣ ಇದು. ಈ ಉಪಕರಣದ ಹೆಸರು ಲೈಟ್ ಮಾಡೆಲ್. ಇದು ನಮಗೆ ಶೆಲ್ ಹಾಗೂ ಕರೆಂಟ್ಗಳನ್ನು ಬಳಸದೆ ವಿದ್ಯುತ್ ಬೆಳಕನ್ನು ನೀಡುತ್ತದೆ. ಇದಕ್ಕೆ ಬೇಕಾದ ಉಪಕರಣಗಳು ಒಂದು ಮೋಟರ್, ಬಲ್ಬ್, ವೈರ್ ಹಾಗೂ ಬದುಕಿನ ದಾರಿ. ಹೊಸ ಕನಸುಗಳ ಜೊತೆ ಸಾಗೋಣ. ತಿರುಗಿಸಿದಾಗ ಇದು ನಮಗೆ ಬೆಳಕನ್ನು ನೀಡುತ್ತದೆ. ಇದನ್ನು ಖರ್ಚಿಲ್ಲದೆ ಮನೆಯಲ್ಲಿ ಮಾಡಬಹುದು. ಬೆಳಕನ್ನು ನಾವು ಖರ್ಚಿಲ್ಲದೆ ಪಡೆಯಬಹುದು. ಪ್ರಯೋಗಶಾಲೆಯಲ್ಲಿ ಕನಸು ಮೂಡುತ್ತದೆ. ಸಣ್ಣ ಸಂಶಯವೇ ಆವಿಷ್ಕಾರವಾಗುತ್ತದೆ. ನನ್ನ ಹೆಸರು ಸಮಸ್. ನಾನು ವಿದ್ಯುತ್ ಉಪಕರಣವನ್ನು ಮಾಡಿದ್ದೇನೆ. ರಸ್ತೆಯಲ್ಲಿ ಸುಮ್ಮನೆ ಲೈಟ್ ಉರಿಯುತ್ತದೆ. ಇದು ಗಾಡಿ ಬಂದರೆ ಮಾತ್ರ ಲೈಟ್ ಆಗುತ್ತದೆ. ಇದಕ್ಕೆ ಬಳಸಿದ ಉಪಕರಣಗಳು ಒಂದು ರಟ್, ವೈರ್, ಬ್ಲೇಡ್, ಪೆನ್ನಿನ ಮುಂಭಾಗ, ಬ್ಯಾಟರಿ, ಬಲ್ಬ್. ಇದು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ಇದು ಬೇಕಾದಾಗ ಮಾತ್ರ ಲೈಟ್ ಉರಿಯುತ್ತದೆ. ಇನ್ನೊಂದ್ಸಲ ವಿಜ್ಞಾನವೇ ಬೆಳಕು ನಮ್ಮ ಬದುಕಿನ ದಾರಿ. ಹೊಸ ಕನಸುಗಳ ಜೊತೆ ಸಾಗೋಣ ಎಲ್ಲರೂ ಸೇರಿ. ಪ್ರಶ್ನೆ ಕೇಳೋಣ, ಉತ್ತರ ಹುಡುಕೋಣ. ನಾನಾ ದೀಪ ಹಚ್ಚಿ ಭವಿಷ್ಯ ಕಟ್ಟೋಣ. ಪ್ರಯೋಗಶಾಲೆಯಲ್ಲೇ ಕನಸು ಮೂಡುತ್ತದೆ.
ಉಡುತ್ತದೆ. ಸಣ್ಣ ಸಂಶಯವೇ ಆವಿಷ್ಕಾರವಾಗುತ್ತದೆ. ಪ್ರಕೃತಿಯ ವಿಸ್ಮಯ ತಿಳಿಯುವವು, ಸತ್ಯದ ದಾರಿಯಲ್ಲಿ ಮುಂದೆ ನಡೆಯುವವು. ವಿಜ್ಞಾನಿಗಳ ಪರಿಶ್ರಮದ ಲೋಕಕ್ಕೆ ಕೊಟ್ಟ ಮಹಾಜಯಾನ. ವಿದ್ಯಾರ್ಥಿಗಳಿಗೆ ನೀವೇ ಶಕ್ತಿ, ನವ ಭಾರತಕ್ಕೆ ಅದುವೇ ನಿಮ್ಮ ಭಕ್ತಿ. ರಾಕೆಟ್ ಹಾರಲಿ ಆಕಾಶದ ಮೇಲೆ, ಜನ ಹಡಹರಿ ಬೆಳಗಲಿ ಮುಂದೆ. ವಿಜ್ಞಾನ ದಿನದ ಸಂದೇಶ ಒಂದೇ, ಕಲಿಯಿರಿ ಹುಡುಕಿರಿ. ನನ್ನ ಹೆಸರು ಅರ್ಜುನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಗಾಳಿಚಕ್ರದಿಂದ ಆಗುವ ವಿದ್ಯುತ್ ತಯಾರಿಕೆ. ಇದಕ್ಕೆ ಬೇಕಾಗಿರುವ ವಸ್ತುಗಳು ಒಂದು ರಟ್ಟು, ಒಂದು ಮೋಟರ್, ಮತ್ತು ಒಂದು ವಿದ್ಯುತ್ ಲೈಟು, ಮತ್ತು ಹಸಿರು ಗಿಡಗಳು, ಗಿಡ ಮತ್ತು ರಟ್ಟು, ಮತ್ತು ಬ್ಲ್ಯಾಕ್ ಪೇಪರ್, ಹಸಿರು ಪೇಪರ್, ಆನ್ ಆಫ್ ಎರಡು, ಜೊತೆ ಸಾಗೋಣ ಎಲ್ಲರೂ ಸೇರಿ. ಪಂಕ, ಮತ್ತು ಇದಕ್ಕೆ ಬೇಕಾಗಿರುವ ಕಿಡಕಿ, ಮತ್ತು ಕೆಂಪು ಕೆಂಪು ಪೇಪರ್. ಹೇಳು. ಇದರ ಉಪಯೋಗ ಏನೆಂದರೆ ನಮಗೆ ಫ್ಯಾನು ತಿರುಗುವುದರಿಂದ ವಿದ್ಯುತ್ ಚಲಿಸುತ್ತದೆ. ಫ್ಯಾನ್ ತಿರುಗುವುದರಿಂದ ವಿದ್ಯುತ್ತನ್ನು ಪಡೆಯಬಹುದು. ನಿನ್ನ ಹೆಸರು ಹೇಳ್ಕೊ. ನಾನು 5ನೇ ತರಗತಿ. ಇದರ ಉಪಕರಣ ಕರೆಂಟ್ ಇಲ್ಲದ ಫ್ಯಾನ್. ಬಳಸಿದ ಉಪಕರಣ ಬಳಸಿದ ಉಪಕರಣ ಬಾಟ್ಲಿ, ಐಸ್ ಕ್ರೀಮ್ ಕಡ್ಡಿ, ಪಂಕ, ಹೇಳು. ದಾರವನ್ನು ಹೀಗೆ ಎಳೆದಾಗ ಹಾಂ ಪಂಖ ತಿರುಗುತ್ತದೆ. ಹಾಂ, ಕರೆಂಟ್ ಇಲ್ಲದೆ ಗಾಳಿಯನ್ನು ಒದಗಿಸುತ್ತದೆ. ಪಡೆದುಕೊಳ್ಳಬಹುದು. ಧನ್ಯವಾದ ಮಾಡಿ ಇನ್ನೊಂದ್ಸಲ. ವೆರಿ ಗುಡ್. ದಿನದ ಸಂದೇಶ ಒಂದೇ, ಕಲಿಯಿರಿ ಹುಡುಕಿರಿ ಸಾಧಿಸಿರಿ.